ನಮಸ್ಕಾರ ವೀಕ್ಷಕರೇ, ಕನ್ನಡ ಯೋಜನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಕೀಮ್ ಬಗ್ಗೆ ಮಾತಾಡೋಣ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಾ ಇರ್ಬೋದು, ಯೂಟ್ಯೂಬ್ನಲ್ಲಿ ಎಕ್ಸ್ಪರ್ಟ್ಸ್ಗಳು ಸಲಹೆ ಕೂಡ ಕೊಡ್ತಾ ಇದ್ದಾರೆ. ನೀವು ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಮ್ಯೂಚುವಲ್ ಫಂಡ್ಸ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ, ಇಷ್ಟು ತಿಂಗಳು ಇಷ್ಟು ವರ್ಷ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಷ್ಟು ಲಕ್ಷ ಲಾಭ ಬರುತ್ತೆ, ಕೋಟಿ ಲಾಭ ಬರುತ್ತೆ ಅಂತ. ಅದು ನಿಜ ಸಹ, ಜಸ್ಟ್ ಟ್ರೂ. ಬಟ್ ಅಗೇನ್ ಭಾಳಷ್ಟು ಜನರಿಗೆ ಶೇರ್ ಮಾರ್ಕೆಟ್ ಆಗಲಿ ಅಥವಾ ಮ್ಯೂಚುವಲ್ ಫಂಡ್ಸ್ ಬಗ್ಗೆ ನಾಲೆಜ್ ಇರೋದಿಲ್ಲ. ಯಾವ ಶೇರ್ಸ್ನಲ್ಲಿ ಹೂಡಿಕೆ ಮಾಡಬೇಕು, ಯಾವ ಮ್ಯೂಚುವಲ್ ಫಂಡ್ಸ್ನಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದು ಗೊತ್ತಿರೋದಿಲ್ಲ. ರಿಸ್ಕ್ ರಿವಾರ್ಡ್ ರೇಷಿಯೋನು ಗೊತ್ತಿರೋದಿಲ್ಲ. ಆದರೆ ಆ ಥರದ ಇದ್ದಾಗ ಭಾಳಷ್ಟು ಜನರಿಗೆ ಯಾವುದರಲ್ಲಿ ಹೂಡಿಕೆ ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು ಅಂತ ಅಂದವರಿಗೆ ಈ ಥರದ ಯೋಜನೆಗಳು ತುಂಬ ಉಪಯುಕ್ತ ಆಗುತ್ತೆ. ಯಾವುದಂದರೆ SBI ರಿಕರಿಂಗ್ ಡಿಪಾಸಿಟ್. ಈ SBI ರಿಕರಿಂಗ್ ಡಿಪಾಸಿಟ್ ಅಂದರೆ ನೀವು ಪ್ರತಿ ತಿಂಗಳು ಒಂದು ನಿರ್ದಿಷ್ಟ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾ ಹೋಗ್ತೀರಾ ಫಾರ್ ಎ ಲಿಮಿಟೆಡ್ ಟೈಮ್ ಪೀರಿಯಡ್. ಅಂದರೆ ನೀವು 10 ವರ್ಷ, 5 ವರ್ಷ ಈ ಥರ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಮತ್ತು ಮಿನಿಮಮ್ ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಅಂದರೆ ಪರ್ ಮಂತ್ 100 ರೂಪೀಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಮ್ಯಾಕ್ಸಿಮಮ್ ಲಿಮಿಟ್ ಇಲ್ಲ ಇದಕ್ಕೆ. ಎಷ್ಟು ವರ್ಷ ಮಾಡ್ತೀರಾ ಅನ್ನೋದನ್ನು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ 12 ಮಂತ್ಸ್ ಟು 120 ಮಂತ್ಸ್ವರೆಗೂ ನೀವು ಆಯ್ಕೆ ಮಾಡ್ಕೋಬಹುದು. ಅಂದರೆ 1 ವರ್ಷದಿಂದ 10 ವರ್ಷದವರೆಗೆ ನೀವು ಆಯ್ಕೆ ಮಾಡ್ಕೋಬಹುದು. ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದರೆ 6.50 to 7.10 ಬಿಟ್ವೀನ್ ದ್ಯಾಟ್. ಆ್ಯಂಡ್ ಸೀನಿಯರ್ ಸಿಟಿಸನ್ಸ್ಗೆ 0.5% ಎಕ್ಸ್ಟ್ರಾ ಕೂಡ ಸಿಗುತ್ತೆ. ಪ್ರೀ ಮೆಚೂರ್ ವಿಡ್ರಾವಲ್ ಅಂದರೆ ನಿಮಗೆ ಮಧ್ಯದಲ್ಲಿ ನಿಮ್ಗೆ ಏನಾದರೂ ಹಣ ಬೇಕಾದರೆ ಅಮೌಂಟು ಸಿಗುತ್ತೆ. 6 ತಿಂಗಳ ನಂತರ ನೀವು ಅದನ್ನು ತೆಕ್ಕೊಳ್ಬಹುದು. ಆದರೆ ಪೆನಾಲ್ಟಿ ಕೂಡ ಅಪ್ಲೈ ಆಗುತ್ತೆ. ಟ್ಯಾಕ್ಸ್, ಈ ಟ್ಯಾಕ್ಸ್ ಅಂದರೆ ನೀವು ಇಂಟ್ರೆಸ್ಟು 40,000ಕ್ಕಿಂತ ಹೆಚ್ಚಿಗೆ ಬರ್ತಾಯಿದ್ದಾರೆ ವರ್ಷಕ್ಕೆ, ಆವಾಗ ನೀವು ಟ್ಯಾಕ್ಸ್ ಕಟ್ಟಬೇಕು. ಮತ್ತು ಸೀನಿಯರ್ ಸಿಟಿಸನ್ಸು ವರ್ಷಕ್ಕೆ 50,000ಕ್ಕಿಂತ ಹೆಚ್ಚು ಇಂಟ್ರೆಸ್ಟ್ ಬರ್ತಾಯಿದ್ರೆ ಅವರು ಕೂಡ ಕಟ್ಟಬೇಕು. ಆದರೆ ಇಲ್ಲಿ ಈ ಟ್ಯಾಕ್ಸನ್ನು ನೀವು ಸೇವ್ ಮಾಡಬಹುದು. 15G ಅಥವಾ 15H ಅಂತ ಒಂದು ಫಾರ್ಮ್ ಬರುತ್ತೆ. ಆ ಫಾರ್ಮ್ನ ಫಿಲಪ್ ಮಾಡಿ ನೀವು ಬ್ಯಾಂಕ್ದವರಿಗೆ ಕೊಟ್ಟರೆ ಈ ಟ್ಯಾಕ್ಸ್ ಕಟ್ಟೋದನ್ನು ಕೂಡ ತಪ್ಪಿಸ್ಬಹುದು. ನೀವು ಲೋನ್ ಫೆಸಿಲಿಟಿ ಕೂಡ ಇದೆ ಇದರಲ್ಲಿ. ನೀವು ಈ ಸ್ಕೀಮನ್ನು ಆಯ್ಕೆ ಮಾಡಿಕೊಂಡ್ರೆ ಯಾವುದಾದ್ರೂ ಒಂದು SBI ಅಕೌಂಟ್ ಇದ್ದರೆ ಸಾಕು, ಈ ಸ್ಕೀಮನ್ನು ಸ್ಟಾರ್ಟ್ ಮಾಡಬಹುದು. ಅಥವಾ ಯೋನೋ ಆ್ಯಪ್ ಯೂಸ್ ಮಾಡ್ತಾ ಇದ್ದರೆ ಅದರಲ್ಲೂ ಕೂಡ ಮಾಡಬಹುದು. ಮೆಚುರಿಟಿ ಎಷ್ಟು ಬರುತ್ತೆ ನೋಡೋಣ. ಸಪೋಸ್ ನೀವು 5,000 ಪ್ರತಿ ತಿಂಗಳು 10 ವರ್ಷದವರೆಗೆ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ. ಅಂದರೆ 60 ತಿಂಗಳು ಎಷ್ಟಾಯಿತು? 3 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಆಯಿತು. ಮೆಚುರಿಟಿ ಅಮೌಂಟು 3,60,000 ರೂಪಾಯಿ ಆಯಿತು 10 ವರ್ಷಕ್ಕೆ. ಅಂದರೆ 60,000 ಏನು ಬಡ್ಡಿ ಬಂತು. ಅಂತಿಮವಾಗಿ 3,60,000 ರೂಪಾಯಿ ಮೆಚುರಿಟಿ ನೀವು ಪಡ್ಕೊಳ್ತೀರಾ. ಅಂದರೆ ಹತ್ರ ತಿಂಗಳಿಗೆ 800ರಿಂದ 900 ರೂಪಾಯಿ ಇಂಟ್ರೆಸ್ಟ್ ಬರುತ್ತೆ. ಬಟ್ ಅದು ತಿಂಗಳು ಹಾಕೋದಿಲ್ಲ. ಜಸ್ಟ್ ಕ್ಯಾಲ್ಕುಲೇಟಿಂಗ್ ಫಾರ್ ಯುವರ್ ಇನ್ಫಾರ್ಮೇಷನ್. ಭಾಳಷ್ಟು ಜನರಿಗೆ ಶೇರ್ ಮಾರ್ಕೆಟ್ ಆಗಲಿ ಮತ್ತು ಮ್ಯೂಚುವಲ್ ಫಂಡ್ಸ್ಗಳ ಬಗ್ಗೆ ನಾಲೆಜ್ ಇರೋದಿಲ್ಲ. ಆ ಥರದ ವ್ಯಕ್ತಿಗಳಿಗೆ ಈ ಥರದ ಅಂದರೆ SBI ರಿಕರಿಂಗ್ ಡಿಪಾಸಿಟ್ ಈ ಥರದ ಯೋಜನೆಗಳು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇದೇ ರೀತಿಯಾದ ಉಪಯುಕ್ತವಾದ ಮಾಹಿತಿಗಳಿಗಾಗಿ ನಮ್ಮ ಕನ್ನಡ ಯೋಜನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.